ಬಿಜೆಪಿಯವರು ಮಾತೆತ್ತಿದ್ರೆ ದೇಶಭಕ್ತಿ ಅಂತಾರೆ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಡಿದ್ರು. ಇದಕ್ಕೆ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗೋದಿಲ್ವಾ? ಹುತಾತ್ಮ ಕುಟುಂಬದವರು ಪಂದ್ಯ ಬೇಡ ಅಂತ ಹೇಳಿದ್ರು. ಬಿಜೆಪಿ ವಿರುದ್ಧ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದ್ರೂ ಕೂಡ ಮ್ಯಾಚ್ ಆಡಿಸ್ತೀರಾ? ಆ ಹುತಾತ್ಮ ಕುಟುಂಬದವರು ಬೇಡ ಅಂತ ಹೇಳಿದ್ರು. ಆ ತಾಯಂದಿರ ಕಣ್ಣೀರು ಹಾಕಿದ್ರು. ಆ ತಾಯಂದಿರು, ನಿಮಗೆ ನಾಚಿಕೆ ಆಗೋದಿಲ್ವಾ? ಒಂದು ಕಡೆ ರಕ್ತ ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತೇಳಿ ಅವರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡ್ತೀರಿ ಎನ್ನುವುದಾಗೂ ಕೂಡ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವ್ರದ್ದು ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮಗೆ? ಸ್ವಲ್ಪನ ನಾಚಿಕೆ ಬಂತ ನಿಮಗೆ? ಅದ್ರ ಮೇಲೆ ಬಿ ಜೆ ಪಿ ನಾಯಕರು ಹೇಳೋದು ಇಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ್ದು, ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ. ಪಾಯಿಂಟ್ಸ್ ಹೋದ್ರೆ ಏನಾಯ್ತು ರೀ? ಬಿಡ್ರಿ, ಏಷ್ಯಾ ಕಪ್ ಆಡೋದು. BCCI ಈಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ. ನಿಮ್ಗೆ ನೆನಪಿದ್ರೆ 1987ನಲ್ಲೋ 89ನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್. ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳ್ ಅವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನೇ ಮಾಡಿಲ್ಲ. ಎಷ್ಟೊಂದು ದೇಶಗಳು ಒಲಿಂಪಿಕ್ಸ್ನ ತ್ಯಾಗ ಮಾಡಿದೆ. ಇಲ್ಲಪ್ಪ ನಮ್ಗೆ ಬೇಡ, ಇಲ್ಲಿ ಹೋದರೆ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ಪ್ರಿನ್ಸಿಪಲ್ಸ್ ನಮಗೆ ಮುಖ್ಯ ಅಂದ್ಬಿಟ್ಟು, ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು. ನಿಮ್ದೇನ್ರಿ ಸಿದ್ಧಾಂತ? ಮಾರಾಟಕ್ಕೆ ಇಟ್ಟಿದ್ದೀರಾ? ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಯಾರೋ TRP ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ, ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ? ಯಾಕಂದರೆ ಅವ್ರ ಮಗ ICC ಅಧ್ಯಕ್ಷರಿದ್ದಾನಂತ ಹೇಳೋ ಧೈರ್ಯ ಇಲ್ವಾ? BCCI ನಡೆಸ್ತಾ ಇರೋದು ಇವತ್ತು BJP ನಾಯಕರು, ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ? ಇವ್ರದ್ದು ಇಷ್ಟು ದೇಶಭಕ್ತರು ಅಂತ ಹೇಳ್ತಾರಲ್ರಿ. ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ, ನಾಚಿಕೆ ಬಂದಿಲ್ವಾ ನಿಮಗೆ? ಸ್ವಲ್ಪನ